ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ಈ ಒಂದು ಮದುವೆ ಆದ ನಂತರದಲ್ಲಿ ಒಂದು ದಾಖಲಾತಿಗಳನ್ನ ಎಲ್ಲರೂ ಕೂಡ ಮಾಡಿಸ್ಬೇಕಾಗುತ್ತೆ. ಅಂದ್ರೆ ಈ ಒಂದು ಹೊಸದಾಗಿ ಮದುವೆ ಆಗಿದ್ರೆ ಅವರ ಒಂದು ವೈಫಿಗಾಗಿರ್ಬೋದು ಮತ್ತೆ ಅವರ ಒಂದು ಅದು ಏನು ದಾಖಲಾತಿಗಳನ್ನ ಕೂಡ ಕೆಲವೊಂದನ್ನ ಚೇಂಜಸ್ ಮಾಡ್ಬೇಕಾಗುತ್ತೆ. ನೀವು ಅದಕ್ಕೂ ಫಸ್ಟ್ ಸ್ನೇಹಿತರೆ ನಿಮ್ಮ ಒಂದು ವೈಫಿಗೆ ಸೊ ಈ ಒಂದು ಎಲ್ಲರೂ ಅನ್ಕೊಳ್ಳೋದು ಏನಂತಂದ್ರೆ ಫಸ್ಟ್ ಆಧಾರ್ ಕಾರ್ಡ್ನ ಮಾಡಿಸ್ಬೇಕು. ಆಧಾರ್ ಕಾರ್ಡ್ ಆದ ನಂತರದಲ್ಲಿ ಮತ್ತೆ ಬೇರೆ ದಾಖಲಾತಿಗಳನ್ನ ಮಾಡಿಸ್ಬಿಡ್ಬೋದು ಈಸಿಯಾಗಿ ಅಂತ ಅನ್ಕೊಳ್ತಾರೆ. ಬಟ್ ಆಧಾರ್ ಕಾರ್ಡ್ ಮಾಡ್ಸೋದಕ್ಕೂ ಫಸ್ಟ್ ನೀವು ಇನ್ನೊಂದು ದಾಖಲಾತಿನ ಮಾಡಿಸ್ಬೇಕಾಗುತ್ತೆ. ಅದ್ ಏನಂತಂದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್. ಅಂದ್ರೆ ಈ ಒಂದು ನೀವು ಹೊಸದಾಗಿ ಮದುವೆ ಆಗಿರ್ತೀರಿ, ಅವಾಗ ಈ ಒಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಯಾವುದೇ ದಾಖಲಾತಿ ನಮ್ಮ ಹತ್ರ ಇರೋದಿಲ್ಲ. ಹಾಗಾಗಿ ನೀವು ಫಸ್ಟ್ ಮ್ಯಾರೇಜ್ ಸರ್ಟಿಫಿಕೇಟ್ ನ ಮಾಡ್ಬೇಕಾಗುತ್ತೆ. ಆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಮತ್ತೆ ಅದಕ್ಕೆ ಏನೆಲ್ಲ ಈ ಒಂದು ಅರ್ಹತೆಗಳಿದೆ, ಮತ್ತೆ ಕೆಲವೊಂದು ಎಲ್ಲಿ ಮಾಡಿಸ್ಬೇಕು, ಅದ್ರ ಕಂಪ್ಲೀಟ್ ಆದಂತ ನಾನು ಡೀಟೇಲ್ಸ್ ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ಸ್ನೇಹಿತರೆ, ನನ್ನ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ. ನಮ್ಮ ಒಂದು ಚಾನಲ್ ಯಾವಾಗ್ಲೂ ಕೂಡ ಈ ರೀತಿಯಾದ ಒಂದು ಹೊಸ ಹೊಸ ಇನ್ಫಾರ್ಮೇಶನ್ ನ ನಾವು ಹೇಳ್ತಾ ಇರ್ತೀವಿ. ಅದೇ ರೀತಿಯಾಗಿ ಈ ಒಂದು ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಅದೇ ರೀತಿಯಾಗಿ ಈ ಒಂದು ಎಜುಕೇಶನ್ ಬಗ್ಗೆ ಆಗಿರ್ಬೋದು, ಮತ್ತೆ ಈ ಒಂದು ಸರ್ಕಾರದ ಒಂದು ಯೋಜನೆಗಳ ಬಗ್ಗೆ ಆಗಿರ್ಬೋದು ಯಾವಾಗ್ಲೂ ಕೂಡ ವಿಡಿಯೋನ ಹಾಕ್ತಾ ಇರ್ತೀವಿ. ಮತ್ತೆ ಈ ಒಂದು ದಾಖಲಾತಿಗಳ ಬಗ್ಗೆನೂ ಕೂಡ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ಮೊದಲನೇದಾಗಿ ಸ್ನೇಹಿತರೆ, ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಗೆ ಬರೋದಾದ್ರೆ, ಈ ಒಂದು ನೀವು ಮ್ಯಾರೇಜ್ ಸರ್ಟಿಫಿಕೇಟ್ ನ ಮಾಡೋಕೆ ಫಸ್ಟ್ ಏನಾದ್ರು ನೀವು ಆಧಾರ್ ಕಾರ್ಡ್ ಮಾಡ್ಸೋದಕ್ಕೆ ಹೋದ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ, ನೀವು ನಿಮ್ಮ ಹತ್ರ ನೀವು ಈ ಒಂದು ಲಾಯರ್ ಹತ್ರದಿಂದ ಒಂದು ಅಫಿಡವಿಟ್ ಮಾಡಿಸ್ಬೇಕಾಗುತ್ತೆ, ನೋಟ್ರಿ ಮಾಡಿಸ್ಬೇಕಾಗುತ್ತೆ. ಆ ನೋಟ್ರಿನ ಮಾಡಿದ ನಂತರದಲ್ಲಿ ನೀವು ಆ ಒಂದು ಆಧಾರ್ ಕಾರ್ಡ್ ನ ಮಾಡಿಸ್ಬೇಕಾಗುತ್ತೆ. ಮತ್ತೆ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಈ ಒಂದು ನೋಟ್ರಿ ಮಾಡಿಸುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅವರು ಸ್ವಲ್ಪ ಫೀಸ್ಗಳನ್ನು ಕೂಡ ತಗೊಳ್ತಾರೆ. ಅದೇ ರೀತಿಯಾಗಿ ನೀವು ನಿಮ್ಮ ಒಂದು ಟೈಮ್ ಕೂಡ ವೇಸ್ಟ್ ಆಗುತ್ತೆ. ನೀವು ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಆ ಒಂದು ಅಫಿಡವಿಟ್ ಏನ್ ಮಾಡ್ಸಿರ್ತೀರಾ ಅದು ಅದಕ್ಕೆ ಮಾತ್ರನೇ ಯೂಸ್ ಆಗುತ್ತೆ, ಅಷ್ಟು ಬಿಟ್ರೆ ಬೇರೆ ಯಾವ್ದಕ್ಕೂ ಕೂಡ ಯೂಸ್ ಆಗೋದಿಲ್ಲ. ಅದೇ ರೀತಿಯಾಗಿ ನೀವೇನಾದ್ರೂ ಕೂಡ ಮ್ಯಾರೇಜ್ ಸರ್ಟಿಫಿಕೇಟ್ ನ ಫಸ್ಟ್ ಮಾಡಿಸಿದ್ರಿ ಅಂದ್ರೆ ಅದು ನಿಮ್ಗೆ ಲೈಫ್ ಟೈಮ್ ಯಾವ್ದಕ್ ಬೇಕಾದ್ರೂ ಕೂಡ ಅದನ್ನ ಯೂಸ್ ಮಾಡ್ಕೋಬಹುದು. ಅಂದ್ರೆ ಆ ಒಂದು ಪುರಾವೆ ಏನಿದೆ, ಆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಏನಿದೆ, ಅದನ್ನ ನೀವು ಲೈಫ್ ಟೈಮ್ ಎಲ್ಲದಕ್ಕೂ ಕೂಡ ಯೂಸ್ ಮಾಡಬಹುದು. ಅದರಿಂದ ತುಂಬಾ ಉಪಯೋಗ ಇದೆ. ಅದಕ್ಕೋಸ್ಕರ ನೀವು ಫಸ್ಟ್ ಆಧಾರ್ ಕಾರ್ಡ್ ನ ಮಾಡಿಸೋದಕ್ಕೂ ಫಸ್ಟ್ ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ನ ಫಸ್ಟ್ ಮಾಡಿಸ್ಕೊಳ್ಳಿ. ಅದಾದ ನಂತರದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಮಾಡಿಸ್ಕೋಬಹುದು. ಅದಾದ ನಂತರ ವೋಟರ್ ಐ ಡಿ ಮಾಡಿಸ್ಬೋದು. ಮತ್ತೆ ಇನ್ನೆಲ್ಲದನ್ನು ಕೂಡ ಚೇಂಜಸ್ ಮಾಡ್ತಾ ಹೋಗ್ಬೋದು. ಈಗ ಫಸ್ಟ್ ನೀವು ಮ್ಯಾರೇಜ್ ಸರ್ಟಿಫಿಕೇಟ್ ನ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ ಫಸ್ಟ್ ಅನ್ನೋದಾದ್ರೆ, ನೀವು ಮದುವೆ ಆದಂತ ಒಂದು 30 ದಿನದ ಒಳಗಡೆ, ಅಂದ್ರೆ ಒಂದು ತಿಂಗಳ ಒಳಗಡೆ, ಅದು ಕೂಡ ಈ ಒಂದು ಹಿಂದೂ ಮ್ಯಾರೇಜ್ ಯಾರ್ಯಾರೆಲ್ಲ ಆಗಿರ್ತೀರಾ ಹಿಂದೂಸ್, ಸೊ ಅವ್ರಿಗೆ ಒಂದು 30 ದಿನಗಳ ಒಳಗಡೆ ನೀವು ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅರ್ಜಿನ ಹಾಕ್ಬೇಕಾಗುತ್ತೆ. ನಂತರ ಈ ಒಂದು ಬೇರೆ ರಿಲಿಜಿಯನ್ಸ್ ಏನಿದ್ದೀರಾ, ಸೊ ನೀವೇನಾದ್ರೂ ಕೂಡ ಮ್ಯಾರೇಜ್ ಸರ್ಟಿಫಿಕೇಟ್ ನ ಮಾಡ್ಬೇಕಂದ್ರೆ 60 ದಿನಗಳ ಕಾಲ ನಿಮ್ಗೆ ಟೈಮ್ ಇರುತ್ತೆ. 2 ತಿಂಗಳ ಕಾಲ ಒಳಗಡೆ ನೀವು ಆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅರ್ಜಿನ ಹಾಕ್ಬೇಕಾಗುತ್ತೆ. ಈ ಒಂದು 30 ದಿನ ಮತ್ತೆ 60 ದಿನಗಳ ಕಳೆದ ನಂತರದಲ್ಲಿ ನಿಮ್ಗೆ ಒಂದಿಷ್ಟು ಫೈನ್ ಗಳನ್ನು ಕೂಡ ಹಾಕ್ತಾರೆ. ನಿಮ್ಮ ಒಂದು 30 ದಿನದ ಒಳಗಡೆ ಮಾಡಿಸ್ಲಿಲ್ಲ ಅಂದ್ರೆ, ಅಥವಾ 60 ದಿನದ ಒಳಗಡೆ ಏನಾದ್ರು ಮಾಡಿಸ್ಲಿಲ್ಲ ಅಂದ್ರೆ, ಸೊ ನಿಮ್ಗೆ 200 ರೂಪಾಯಿಯಿಂದ 1000 ರೂಪಾಯಿ ತನಕ ಕೂಡ ಫೈನ್ ನ ಹಾಕ್ತಾರೆ. ಅಂದ್ರೆ 1 ವರ್ಷ ಆಯ್ತು, 2 ವರ್ಷ ಆಯ್ತು ಮಾಡ್ಸೋದಕ್ಕೆ ಆಗ್ಲಿಲ್ಲ, ಆ ಒಂದು ಸಂದರ್ಭದಲ್ಲಿ ಆ ಫೈನ್ ನ ನೀವು ಕಟ್ಟಿ ಅದಾದ ನಂತರದಲ್ಲಿ ಆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡ್ಬೇಕಾಗುತ್ತೆ. ಅದಕ್ಕೂ ಫಸ್ಟ್ ಏನಂತಂದ್ರೆ, ನೀವು 30 ದಿನಗಳ ಒಳಗಡೆ ಏನಾದ್ರು ಮಾಡ್ಕೊಂಡ್ರಿ ಅಂದ್ರೆ ಕೇವಲ ಒಂದು 100 ರೂಪಾಯಿಂದ ಒಂದು 500 ರೂಪಾಯಿ ಒಳಗಡೆ ಆಗ್ಬಿಡುತ್ತೆ. ಅದೇನಾದ್ರೂ ಕೂಡ ಈ ಒಂದು 30 ದಿನ 60 ದಿನ ಏನ್ ಹೇಳಿದೀನಿ ಅದು ನಂತರ ನೀವೇನಾದ್ರು ಮಾಡಕ್ ಹೋಗ್ತೀನಿ ಅನ್ನೋದಾದ್ರೆ, ಸೊ ಅವಾಗ ನಿಮ್ಗೆ ಸ್ವಲ್ಪ ಫೈನ್ ಕೂಡ ಹಾಕ್ತಾರೆ. ಆ ಫೈನ್ ನ ನೀವು ಕಟ್ಟಿದ ನಂತರದಲ್ಲಿ ಆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ನ ಮಾಡ್ಬೇಕಾಗುತ್ತೆ. ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ, ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ. ಯಾರೆಲ್ಲ ಮದ್ವೆ ಆಗಿದ್ದೀರಾ ಹೊಸದಾಗಿ, ಅವ್ರು ಮಾತ್ರ ಇಂಪಾರ್ಟೆಂಟ್ ಆಗಿ ಇದನ್ನ ಮಾಡಿಸ್ಕೊಳ್ಳೇಬೇಕು. ಸೊ ನಾನು ಕೂಡ ಮಾಡಿಸಿದ್ದೀನಿ ಮದ್ವೆ ಆದಂತ ಸಂದರ್ಭದಲ್ಲಿ. ನಾನು ಹಾಗಾಗಿ ಅದ್ರ ಬಗ್ಗೆ ನಾನು ಕೆಲವೊಂದು ಡೀಟೇಲ್ಸ್ ಗಳು ನನಗೆ ಸಿಗ್ಲಿಲ್ಲ, ಆದ್ರೆ ನನ್ನ ಒಂದು ಪರ್ಸನಲ್ ಆಗಿ ನಾನು ಮಾಡಿಸಿರೋದ್ರಿಂದ ಕೆಲವೊಂದನ್ನು ನಾನು ಆಡ್ ಮಾಡ್ತಾ ಹೋಗ್ತೀನಿ ಇದಕ್ಕೆ. ಸೊ ಫಸ್ಟ್ ನೀವಿಲ್ಲಿ ಈ ಒಂದು ಕೆಲಸ ಮಾಡ್ಬೇಕಾಗುತ್ತೆ. 30 ದಿನ ಅಥವಾ 60 ದಿನದ ಒಳಗಡೆ ಮಾಡ್ಬೇಕಾಗುತ್ತೆ. ಅದಾದ ನಂತರದಲ್ಲಿ ನಿಮ್ಗೆ ದಾಖಲಾತಿಗಳು ಏನೇನೆಲ್ಲ ಬೇಕು ಅನ್ನೋದಾದ್ರೆ, ನಿಮ್ಗೆ ಫಾರ್ಮ್ 17 ಅಂತ ಒಂದು ಫಾರ್ಮ್ ಸಿಗುತ್ತೆ. ಅಂದ್ರೆ ಈ ಒಂದು ನಮೂನೆ ಸಿಗುತ್ತೆ, ಅರ್ಜಿ ನಮೂನೆ ಸಿಗುತ್ತೆ. ಸೊ ಅದನ್ನ ನೀವು ಫಿಲ್ ಮಾಡ್ಬೇಕಾಗುತ್ತೆ. ಅಲ್ಲಿ ನಿಮ್ಗೆ ಟೈಪಿಸ್ಟ್ ಗಳು ಇರ್ತಾರೆ, ಅವ್ರ ಹತ್ರ ಕೂಡ ಫಿಲ್ ಮಾಡ್ಬೋದು. ಅಕ್ಕಪಕ್ಕದಲ್ಲಿ ನೋಡ್ಬೋದು, ನೀವು ಅಲ್ಲಿ ಟೈಪಿಸ್ಟ್ ಗಳು ಏನಾದ್ರು ಇದ್ರೆ ನೀವು ಅಲ್ಲಿ ಫಿಲ್ ಮಾಡ್ಬೋದು, ಅಥವಾ ಫಾರ್ಮ್ 17 ಅಂತ ತಗೋಬಿಟ್ಟು ನೀವು ಕೂಡ ಫಿಲ್ ಅಪ್ ಮಾಡ್ಬೋದು. ಅದಾದ ನಂತರದಲ್ಲಿ ನಿಮ್ಮ ಒಂದು ಮದುವೆ ಒಂದು ಆಮಂತ್ರಣ ಪತ್ರ, ಅಂದ್ರೆ ಇನ್ವಿಟೇಷನ್ ಕಾರ್ಡ್ ಅಂತ ಏನ್ ಹೇಳ್ತೀವಲ್ವಾ, ಈ ಒಂದು ಮದುವೆ ಸಂದರ್ಭದಲ್ಲಿ ಇನ್ವಿಟೇಷನ್ ಕಾರ್ಡ್ ಕೊಡ್ತೀವಿ ರಿಲೇಷನ್ಸ್ಗೆಲ್ಲ, ಅದನ್ನ ಒಂದು ಇಟ್ಕೊಂಡಿರ್ಬೇಕಾಗುತ್ತೆ ನೀವು. ಅದಾದ ನಂತರದಲ್ಲಿ
ಮದುವೆಯ ಛಾಯಾಚಿತ್ರ ಅಂದ್ರೆ ನಿಮ್ಮ ಒಂದು ಮದುವೆ ಆಗಿರುವಂತ ಒಂದು ಫೋಟೋಸ್ ಅಂದ್ರೆ ಒಂದು ಫ್ಯಾಮಿಲಿ ಫೋಟೋ. ಅದ್ರ ಬಗ್ಗೆ ನಾನು ಹೇಳ್ತೀನಿ ಫ್ಯಾಮಿಲಿ ಫೋಟೋ ಬೇಕಾ ಬೇಡವಾ ಅಂತ. ಆದ್ರೆ ಇಲ್ಲಿ ಇರುವಂತ ದಾಖಲಾತಿಗಳನ್ನ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಮದುವೆ ಒಂದು ಎಲ್ಲರೂ ಗ್ರೂಪ್ ಫ್ಯಾಮಿಲಿ ಇರುವಂತದ್ದು ಒಂದು ಫೋಟೋ ಬೇಕಾಗುತ್ತೆ. ಅದಾದ ನಂತರದಲ್ಲಿ ಆ ಈ ಗುರುತಿನ ಪುರಾವೆ ಅಂತಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ಐಡಿ ಆಗಿರ್ಬೋದು, ಪಾಸ್ಪೋರ್ಟ್, ಇದನ್ನ ಅಂದ್ರೆ ಇದು ಬೇಕಾಗುತ್ತೆ. ಇದು ನಿಮ್ಮ ಮನೆ ಅಂದ್ರೆ ನಿಮ್ಮ ಒಂದು ತಾಯಿ ಮನೆಯಲ್ಲಿ ಏನ್ ಮಾಡ್ಸಿರ್ತೀರಲ್ವಾ, ಆಧಾರ್ ಕಾರ್ಡು, ವೋಟರ್ ಐಡಿ, ಅದೇ ಕೂಡ ಆಗುತ್ತೆ. ಅದನ್ನ ನೀವು ತಗೋಬೇಕಾಗುತ್ತೆ. ಇಬ್ರು ಕೂಡ ಹುಡುಗ ಹುಡುಗಿ ಇಬ್ರು ಕೂಡ ತಗೋಬೇಕಾಗುತ್ತೆ. ಅದಾದ ನಂತರ ರೇಷನ್ ಕಾರ್ಡ್ ಇರ್ಬೇಕಾಗುತ್ತೆ. ಇಲ್ಲ ಯುಟಿಲಿಟಿ ಬಿಲ್ಗಳು ಅಂದ್ರೆ ನಿಮ್ಮ ಒಂದು ಗ್ಯಾಸ್ ಬಿಲ್ ಆಗಿರ್ಬೋದು ಅಥವಾ ಕರೆಂಟ್ ಬಿಲ್ ಆಗಿರ್ಬೋದು, ಇದರಲ್ಲಿ ಯಾವ್ದು ಕೂಡ ಆದ್ರೂ ಆಗುತ್ತೆ, ಪರವಾಗಿಲ್ಲ. ನಂತರ ವಯಸ್ಸಿನ ಪುರಾವೆ ಅಂದ್ರೆ ನಿಮ್ಮ ಒಂದು ಜನನ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು, ಇದೆರಡರಲ್ಲಿ ಯಾವ್ದು ಬೇಕಾದ್ರೂ ಆಗುತ್ತೆ. ಅದೇ ರೀತಿಯಾಗಿ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಇದು ಕೂಡ ಇರ್ಬೇಕಾಗುತ್ತೆ. ಇದು ಸಂಬಂಧಪಟ್ಟವರಿಗೆ ಮಾತ್ರ ಅನ್ವಯಿಸಿದರೆ ಅಂದ್ರೆ ಸಂಬಂಧಪಟ್ಟವರಿಗೆ ಮಾತ್ರ ಇರಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ಗೋಸ್ಕರ ನಿಮ್ಮ ಒಂದು SSLC TC ಆಗಿರ್ಬೋದು ಅಥವಾ ನೀವು ಓದಿರುವಂಥ TC ಯಾವುದಾದ್ರೂ ಕೂಡ ತಗೊಂಡು ಹೋಗ್ಬೋದು. ಹತ್ತಿರದ ಒಂದು ಉಪ ನೋಂದಣಾಧಿಕಾರಿ ಕಚೇರಿ ಅಂದ್ರೆ ಈ ಒಂದು ರಿಜಿಸ್ಟರ್ಸ್ ಆಫೀಸ್ ಇರುತ್ತಲ್ವಾ, ಅಲ್ಲಿ ಕೂಡ ನಿಮ್ಗೆ ಈ ಒಂದು ನಾನು ಏನ್ ದಾಖಲಾತಿಗಳನ್ನ ಹೇಳಿದ್ದೀನಿ ಅದನ್ನ ತಗೊಂಡೋದ್ರೆ ಅಲ್ಲಿ ಕೂಡ ಮಾಡಿಸ್ಬೋದು. ಅದೇ ರೀತಿಯಾಗಿ ಸಬ್ ರಿಜಿಸ್ಟರ್ ಆಫೀಸ್ ಅಂತ ಬರುತ್ತೆ ಕೆಲವೊಂದು ತಾಲೂಕುಗಳಲ್ಲಿ ಅಥವಾ ಡಿಸ್ಟಿಕ್ಗಳಲ್ಲಿ. ಸಬ್ ರಿಜಿಸ್ಟರ್ ಆಫೀಸಿಗೆ ಹೋದ್ರೆ ಅಲ್ಲಿ ಕೂಡ ಮಾಡಿಸ್ಬೋದು. ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇಂಪಾರ್ಟೆಂಟ್ ಆಗಿ ಮಾಡ್ಲೇಬೇಕು, ಮಾಡ್ಕೊಡ್ತಾರೆ. ಸೊ ಅಲ್ಲಿ ನೀವು ಮಾಡಿಸ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದಾದ್ರೆ ಈ ಒಂದು ನೋಂದಣಿ ಶುಲ್ಕ, ಅದೇ 100 ರೂಪಾಯಿಂದ 500 ರೂಪಾಯಿ ನಾನು ಮೊದಲೇ ಹೇಳಿದ್ದೀನಿ. ಅದೇ ರೀತಿಯಾಗಿ ತಡವಾದ ನೋಂದಣಿ ಶುಲ್ಕ ಅಥವಾ 30 ದಿನ 60 ದಿನ ಅಂತ ಏನ್ ಹೇಳಿದೆ, ಸೊ ಅದರಿಂದ ಜಾಸ್ತಿ ದಿನ ಏನಾದ್ರು ಆದ್ರೆ, 1 ವರ್ಷ ಆದ್ರೆ, 6 ತಿಂಗಳಾದ್ರೆ, ಈ ರೀತಿಯಾಗಿ ಏನಾದ್ರು ಆದ್ರೆ ಕೂಡ ನಿಮ್ಗೆ 200 ರೂಪಾಯಿಂದ 1000 ರೂಪಾಯಿ ತನಕನೂ ಕೂಡ ದಂಡನ ಹಾಕ್ತಾರೆ. ದಂಡ ಹಾಕ್ಬಿಟ್ಟು ಅದಾದ ನಂತರದಲ್ಲಿ ನೀವು ಅಪ್ಲೈನ ಮಾಡ್ಬೇಕಾಗುತ್ತೆ. ಆದ್ರೆ ಇದರಲ್ಲಿ ಕೊಟ್ಟಿರುವ ಪ್ರಕಾರ ಇಲ್ಲಿ ಕೆಲವೊಂದು ಮಿಸ್ಟೇಕ್ ಇದೆ. ಯಾಕಂತಂದ್ರೆ ಸೊ ಇದರಲ್ಲಿ ನಿಮ್ಗೆ ಮದುವೆಯ ಆಮಂತ್ರಣ ಪತ್ರ ಓಕೆ ಅದೊಂದಿರ್ಲಿ. ಸೊ ಆದ್ರೆ ಮದುವೆಯ ಛಾಯಾಚಿತ್ರ ಅಂತ ಏನ್ ಕೊಟ್ಟಿದ್ದಾರೆ, ಇದ್ರಲ್ಲಿ ಕೊಟ್ಟಿದ್ದಾರೆ ಮದುವೆಯ ಛಾಯಾಚಿತ್ರ ಅಂತ. ಸೊ ಒಂದು ಛಾಯಾಚಿತ್ರ ಬೇಡ, ಆಕ್ಚುಲಿ ನಮ್ಮ ಹತ್ರ ತಗೊಳ್ಳಿಲ್ಲ. ಬಟ್ ನಿಮ್ಗೆ 2B ಸೈಜ್ ನ 2 ಫೋಟೋಸ್ ಬೇಕಾಗುತ್ತೆ. ಅಂದ್ರೆ ವಧು ಮತ್ತೆ ವರ ಇರುವಂತದ್ದು ಇಬ್ರು ಕೂಡ ಒಂದು ಜೋಡಿಯಾಗಿ 2B ಸೈಜ್ ಒಂದು ಫೋಟೋ ಬೇಕಾಗುತ್ತೆ. ಆ ಒಂದು 2B ಸೈಜು ಆ ಸ್ಕ್ರೀನ್ ಮೇಲೆ ನಾನು ಹಾಕಿರ್ತೀನಿ. ಸೊ ಆ ಒಂದು ಸ್ಕ್ರೀನ್ ನ ಆ ಒಂದು 2B ಸೈಜ್ ಒಂದು ಫೋಟೋನ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಒಂದ್ 4-5 ತಗೊಂಡು ಹೋಗಿರಿ. ಅದ ಬಿಟ್ರೆ ನಿಮ್ಗೆ ಫ್ಯಾಮಿಲಿ ಫೋಟೋ ಏನು ಕೇಳಿರ್ಲಿಲ್ಲ ನಮ್ಮ ಹತ್ರನೂ ಕೂಡ. ಸೊ ಆದ್ರೆ ಇಲ್ಲಿ ಫ್ಯಾಮಿಲಿ ಫೋಟೋ ಅಂತ ಕೇಳ್ತಾ ಇದ್ದಾರೆ. ಬಟ್ ಆದ್ರೆ ಫ್ಯಾಮಿಲಿ ಫೋಟೋ ಒಂದು ಇರುತ್ತಲ್ವಾ, ಅದನ್ನು ಕೂಡ ತಗೊಂಡು ಹೋಗಿದ್ರಿ. ಈ ರೀತಿಯಾಗಿ ಇನ್ನೊಂದು ವಿಷಯ ಹೇಳೋದನ್ನ ಮರೆತೆ, ಈ ಒಂದು ಮದುವೆ ಕರ್ನಾಟಕದಲ್ಲೇ ಆಗಿರ್ಬೇಕಾಗುತ್ತೆ. ಈ ಒಂದು ಮದುವೆ ಕರ್ನಾಟಕದಲ್ಲಿ ಆಗಿದ್ರೆ ಈ ಒಂದು ನಾನು ಏನ್ ಹೇಳಿದ್ದೀನಿ ಇದನ್ನ ನೀವು ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದಾದ್ರೆ ನಿಮ್ಗೆ ಇನ್ನೊಂದು ಯಾವ್ದೋ ಮಿಸ್ ಮಾಡಿದ್ದೀನಿ. ಸೊ ಆಕ್ಚುಲಿ ಇವ್ರು ಇನ್ನೊಂದು ಯಾವ್ದೋ ಮಿಸ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ನಿಮ್ಮ ಒಂದು ಫ್ಯಾಮಿಲಿಯ ಈಗ ಮದ್ವೆ ಆಗಿರ್ತೀರಲ್ವಾ, ಅದಕ್ಕೆ ವಿಟ್ನೆಸ್ ನ ಕೇಳ್ತಾರೆ. ಒಂದು 2 ಜನ ಅಥವಾ 3 ಜನನ ವಿಟ್ನೆಸ್ ಆಗಿ ಸಹಿ ಮಾಡ್ಬೇಕಾಗುತ್ತೆ. ಅಲ್ಲಿ ಅವರ ಒಂದು ಆಧಾರ್ ಕಾರ್ಡ್ ನ ತಗೊಂಡು ಹೋಗ್ಬೇಕಾಗುತ್ತೆ. ಆ ವಿಟ್ನೆಸ್ ಆಧಾರ್ ಕಾರ್ಡ್ ನ ತಗೊಂಡು ಹೋದಂತ ಸಂದರ್ಭದಲ್ಲಿ ಅವ್ರ ಹತ್ರ ಆ ಒಂದು ಆಧಾರ್ ಕಾರ್ಡ್ ಅಲ್ಲಿ ಏನಿರುತ್ತೆ ಅಡ್ರೆಸ್ ನ ಹಾಕಿ ಅವರ ಒಂದು ಸಿಗ್ನೇಚರ್ ಕೂಡ ತಗೊಳ್ತಾರೆ. ಆದ್ರೆ ಈ ಒಂದು 3 ಜನ ಏನು ಕರ್ಕೊಂಡು ಹೋಗಿರ್ತೀರಲ್ವ ವಿಟ್ನೆಸ್, ಅದರಲ್ಲಿ ವಧುವಿನ ಅಂದ್ರೆ ಹುಡುಗಿಯ ಒಂದು ಸಂಬಂಧಿಕರು ಅಂದ್ರೆ ರಕ್ತ ಸಂಬಂಧಿಕರು ಒಬ್ರು ಇರ್ಬೇಕಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರನ್ನ ಕರ್ಕೊಂಡು ಹೋಗಿ. ಬಟ್ ಈ ರೀತಿಯಾದ ವಿಟ್ನೆಸ್ ನ ನೀವು ಕರ್ಕೊಂಡು ಹೋಗ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಅಲ್ಲಿ ಕೇಳಿದ್ರೆ ಮತ್ತೆ ಆಮೇಲೆ ನೀವು ಅಲ್ಲಿ ಬೇರೆಯವ್ರನ್ನ ಯಾರನ್ನೂ ಕೂಡ ಹುಡ್ಕೋದಿಕ್ ಆಗೋದಿಲ್ಲ. ನೀವು ಹೋಗುವಂತ ಸಂದರ್ಭದಲ್ಲೇನೆ ಒಂದು 3 ಜನ ವಿಟ್ನೆಸ್ ನ ನೀವು ಸಿಗ್ನೇಚರ್ ಮಾಡೋದಕ್ಕೆ ಅವರ ಒಂದು ಆಧಾರ್ ಕಾರ್ಡ್ ನ ತಗೊಂಡು ನೀವು ಹೋಗಿರ್ಬೇಕಾಗುತ್ತೆ. ನೀವು ಯಾರು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ತೀರಾ ಅವರು ಹೋಗ್ಬೇಕಾಗುತ್ತೆ. ಇಷ್ಟು ನಿಮ್ಗೆ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಬೇರೆ ಏನಾದ್ರೂ ಕೂಡ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಇಮಿಡಿಯೇಟ್ ಆಗಿ ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಏನು ನಾನು ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸೊ ಅದನ್ನು ನಿಮಗೆ ಸಂಪೂರ್ಣವಾಗಿ ನೀವು ಕಮೆಂಟ್ ಅಲ್ಲಿ ಏನು ತಪ್ಪಾಗಿದೆ ಅಂತ ಕೇಳಿದ್ರೆ ಸೊ ಅದನ್ನ ನಾನು ಸಂಪೂರ್ಣವಾಗಿ ನಿಮಗೆ ಕಳಿಸ್ಕೊಡ್ತೀನಿ. ಸೊ ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದೇ ರೀತಿಯಾದ ಒಂದು ಹೊಸ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಅದೇ ರೀತಿಯಾಗಿ ನಿಮ್ಮ ಒಂದು ಬೆಂಬಲ ತುಂಬಾನೇ ಇಂಪಾರ್ಟೆಂಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೇನೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ದಯವಿಟ್ಟು ಕೂಡ ನಾನು ಪದೇ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.